ನಮಸ್ತೆ ಮಕ್ಕಳೇ. ಲಾಸ್ಟ್ ಕ್ಲಾಸಲ್ಲಿ ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಅದರ ಬಗ್ಗೆ ನೋಡಿ ಆಗಿದೆ. ಅಂದರೆ RBIನ ಕಾರ್ಯಗಳೇನು ಅಂತ ಹೇಳಿ. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂಥದ್ದು ವಿಷಯ ಯಾವುದು ಅಂತ ಹೇಳಿದರೆ ಹಣದ ಪೂರೈಕೆಯ ನಿಯಂತ್ರಣ. ಯಾವ ರೀತಿಯಲ್ಲಿ ಹಣದ ಪೂರೈಕೆಯ ನಿಯಂತ್ರಣವನ್ನು ಮಾಡಲಾಗ್ತದೆ ಅನ್ನೋದರ ಬಗ್ಗೆ ಈ ಕ್ಲಾಸಲ್ಲಿ ನೋಡ್ಲಿಕ್ಕಿರುವಂಥದ್ದು. ಇಲ್ಲಿಗೆ ಇವತ್ತಿಗೆ ಈ ಕ್ಲಾಸನ್ನು ಆದಷ್ಟು ಎಂಡ್ ಮಾಡುವ. ಸೊ ದೇಶದ ಹಣಕಾಸು ಪ್ರಾಧಿಕಾರ ನೀಡಿದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆ ಆಗಿರ್ತದೆ. ಅಂದ್ರೆ ನಮಗೆ ಗೊತ್ತುಂಟು ಆ ಕರೆನ್ಸಿ ನೋಟುಗಳನ್ನ ಯಾವುದು ಕೊಡ್ತದೆ ಅಂತ ಹೇಳಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ RBI ಭಾರತದಲ್ಲಿ. ಸೊ ದೇಶದ ಹಣಕಾಸು ಪ್ರಾಧಿಕಾರ ನೀಡಿದಂತಹ ಅಂದ್ರೆ ಅದರ ಮೂಲಕ ಯಾವುದು ನೀಡುದಂದ್ರೆ RBI ನೀಡುವಂಥದ್ದು. ಸೊ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳೇನಾಗಿರ್ತದೆ ಅಂದ್ರೆ ಪ್ರತಿ ಒಂದು ದೇಶದ ಒಂದು ಹಣದ ಪೂರೈಕೆ ಆಗಿರ್ತದೆ. ಸೊ ಅದನ್ನ ನೆನಪಿಟ್ಟುಕೊಳ್ಳಿ. ಸೊ ಯಾವುದು ನೀಡುದು ಅಂತ ಹೇಳಿದ್ರೆ ದೇಶದ ಹಣಕಾಸು ಪ್ರಾಧಿಕಾರ ನೀಡಿದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆ ಆಗಿರುವಂಥದ್ದು. ಸೊ ಇಷ್ಟಲ್ಲದೆ ರಾಷ್ಟ್ರದ ಬ್ಯಾಂಕ್ಗಳಲ್ಲಿರುವ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವ ಶಿಲ್ಕನು ಸಹ ಹಣ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಅದು ನಿಮಗೆ ಗೊತ್ತುಂಟು, ಬ್ಯಾಂಕ್ ಹಣ. ಸೊ ಅದನ್ನು ನಾವು ವಿಕಸನದ ಹಂತದಲ್ಲಿ ನಾವು ನೋಡಿದ್ದೇವೆ, ಹೌದಾ? ವಿಕಾಸದ ಹಂತಗಳಲ್ಲಿ ಹಣದ ಉಗಮ ಅದರ ಬಗ್ಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಸೊ ಬ್ಯಾಂಕ್ ಹಣ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿ ಎಲ್ಲ ನೋಡಿ ಆಗಿದೆ. ಸೊ ಅಷ್ಟು ಮಾತ್ರ ಅಲ್ಲದೆ ಕೇವಲ ನೋಟು ಮತ್ತೆ ಕರೆನ್ಸಿ ಅಲ್ಲದೆ ಸೊ ಬ್ಯಾಂಕ್ ಅಲ್ಲಿರುವಂತಹ ಶೇರ್ಗಳಿರ್ಬೋದು ಅಥವಾ ಫಿಕ್ಸೆಡ್ ಅಮೌಂಟ್ಗಳಿರ್ಬೋದು, ಅಂದ್ರೆ ಉಳಿತಾಯ ಇರ್ಬೋದು, ಚಾಲ್ತಿ ಖಾತೆಯಲ್ಲಿ ಹೊಂದಿರುವಂತಹ ಶಿಲ್ಕು ಸಹ ಹಣ ಅಂತ ಹೇಳಿ ಪರಿಗಣಿಸ್ತಾರೆ. ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯ ಕೈಯಲ್ಲಿರುವಂತಹ ನೋಟು ಅಥವಾ ಕರೆನ್ಸಿ ಮಾತ್ರ ಹಣ ಅಂತ ಹೇಳಿ ಕನ್ಸಿಡರ್ ಆಗುದಿಲ್ಲ. ಬ್ಯಾಂಕ್ ಅಲ್ಲಿರುವಂತಹ ಶೇರ್ಗಳಿರ್ಬೋದು ಅಥವಾ ಫಿಕ್ಸೆಡ್ ಅಮೌಂಟ್ಗಳಿರ್ಬೋದು, ಬೇರೆ ಬೇರೆ ಅಕೌಂಟ್ ಅಲ್ಲಿ ಬೇರೆ ಬೇರೆ ರೀತಿಯ ಹಣಗಳಿರ್ತದಲ್ಲ, ಸೊ ಅದು ಸಹ ಹಣದ ಪೂರೈಕೆ ಆಗಿರ್ತದೆ. ಅದನ್ನು ಸಹ ನಾವು ಮನಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ. ಸೊ ಈ ಖಾತೆಗಳಲ್ಲಿರುವ ಹಣವನ್ನು ಬ್ಯಾಂಕ್ಗಳಿಂದ ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಬೇಡಿಕೆ ಆಧಾರದ ಮೇಲೆ ಹೊರ ತೆಗೆಯಬಹುದಾದ್ದರಿಂದ ಇವುಗಳನ್ನ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳಿ ಕರಿತೇವೆ. ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಇದ್ದಂತಹ ಹಣವನ್ನು ಕೆಲವು ಟೈಮಿಗೆ ಅಂದ್ರೆ ಕೆಲವು ಅಕೌಂಟ್ ಅಲ್ಲಿ ಫಿಕ್ಸ್ಡ್ ಇರ್ತದೆ. ಈಗ ಫಿಕ್ಸ್ಡ್ ಅಮೌಂಟ್ ಅಂತ ಹೇಳಿ ಹಾಕಿದ್ರೆ ಅಕೌಂಟ್ ಅಲ್ಲಿ ಹಾಕಿದ್ರೆ ಸೊ ಅಲ್ಲಿ ಇರ್ತದೆ 1 ಇಯರಿಗೆ, 2 ಇಯರ್ಸ್ಗೆ, 5 ಇಯರ್ಸ್, 10 ಇಯರ್ಸ್ ಹಾಗೆ ಇರ್ತದೆ. ಸೊ ಆ ಟೈಮ್ ಆದ ಕೂಡಲೇ ನಾವೇನ್ ಮಾಡ್ಬೋದು, ಸೊ ಅದನ್ನ ನಾವು ತಕೊಳ್ಬಹುದು, ಹೌದಾ? ಅಥವಾ ಕೆಲವೊಂದು ಚಾಲ್ತಿ ಖಾತೆಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಖಾತೆಗಳಲ್ಲಿ ಅಲ್ಪಾವಧಿ ಅಥವಾ ದೀರ್ಘಾವಧಿ. ಸೊ ಅದು ಡಿಮಾಂಡ್ ಬೇಸ್ ಅಲ್ಲಿ ಅಂದ್ರೆ ಬೇಡಿಕೆ ಆಧಾರದ ನಮಗೆ ಬೇಕು ಅಂತ ಹೇಳಿ ಆಗುವಂತಹ ಸಂದರ್ಭದಲ್ಲಿ ನಾವು ಬ್ಯಾಂಕಿಂದ ಆ ಹಣವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಬೇಡಿಕೆಯ ಮೂಲಕ, ಡಿಮಾಂಡಿನ ಮೂಲಕ. ಸೊ ಆದ್ರಿಂದ ಅದನ್ನ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳಿ ಅದನ್ನು ಕರಿತೇವೆ. ಸೊ ಅದನ್ನ ಅದೇ ರೀತಿಯಲ್ಲಿ ನೀವು ಬರ್ಕೊಳ್ಬೇಕಾಗ್ತದೆ. ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿರುವಂತಹ ಹಣ ಅದನ್ನ ನಾವು ಬೇಡಿಕೆ ಮೇಲೆ ಅಥವಾ ಡಿಮಾಂಡ್ ಮೇಲೆ ಹೊರ ತೆಗಿಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ಅದರ ಹೆಸರು ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳಿ ನಾವು ಕರಿಬಹುದಾಗಿದೆ. ಉಳಿದ ಠೇವಣಿಗಳಿಗೆ ನಿರ್ದಿಷ್ಟ ಸಮಯಾವಧಿ ಇರುವುದರಿಂದ ಅವುಗಳು ಮುದ್ದತ್ತು ಠೇವಣಿಗಳಾಗಿರ್ತದೆ. ಸೊ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳಿದ್ರೆ ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಬೇಡಿಕೆ ಆಧಾರದ ಮೇಲೆ ಹೊರ ತೆಗೆಯುವಂಥದ್ದು. ನೆನಪಿಟ್ಕೊಳ್ಳಿ, ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಬೇಡಿಕೆ ಆಧಾರದ ಮೇಲೆ ಹೊರ ತೆಗೆಯಬಹುದಾದಂತಹ ಹಣವನ್ನ ನಾವೇನ್ ಹೇಳ್ತೇವೆ ಅಂತ ಅಥವಾ ಆ ಒಂದು ಠೇವಣಿಯನ್ನು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ ಅಂತ ಹೇಳ್ತೇವೆ. ಉಳಿದಂತಹ ಠೇವಣಿಗಳೇನುಂಟು ಸೊ ಅದು ನಿರ್ದಿಷ್ಟ ಟೈಮ್ ತನಕ ಇರ್ತದೆ, ಅಂದ್ರೆ ಫಿಕ್ಸ್ಡ್ ಯಾವುದೋ ಒಂದು ಟೈಮ್ ತನಕ ಇರ್ತದೆ. ಸೊ ಆದ್ರಿಂದ ಅದನ್ನೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಮುದ್ದತ್ತು ಠೇವಣಿ ಅಂತ ಹೇಳಿ ಹೇಳ್ತೇವೆ. ಸೊ ಮುದ್ದತ್ತು ಠೇವಣಿ ಅಂತ ನಿಮ್ಗೆ ಹೆಸರೇನೋ ಡಿಫ್ರೆಂಟ್ ಅಂತ ಹೇಳಿ ಅನಿಸ್ಬೋದು. ಸೊ ಮುದ್ದತ್ತು ಠೇವಣಿ ಅಂತ ಹೇಳಿದ್ರೆ ಅದೇ ಅಂದ್ರೆ ನಿರ್ದಿಷ್ಟ ಟೈಮ್ ಅಲ್ಲಿ ಅದಕ್ಕೆ ನಿರ್ದಿಷ್ಟ ಟೈಮ್ ಇರ್ತದೆ ಉಳಿದ ಒಂದು ಠೇವಣಿಗಳಿಗೆಲ್ಲ. ಸೊ ಆ ಒಂದು ಟೈಮಲ್ಲಿ ನಾವು ಅದನ್ನು ಹೊರ ತೆಗೆಯುವುದರಿಂದ ಅದನ್ನ ಮುದ್ದತ್ತು ಠೇವಣಿ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಅದೇ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗುವ. ಸೊ ಮುದ್ದತ್ತು ಠೇವಣಿಯ ನಂತರ ಯಾವುದು ಬರ್ತದೆ, ಅಲ್ಲಿ 2 ಬಂತು, ಒಂದು ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿ, ಇನ್ನೊಂದು ಬಂದಂತದ್ದು ಮುದ್ದತ್ತು ಠೇವಣಿ. ಸೊ ನೆನಪಿಟ್ಟುಕೊಳ್ಳಿ. ಸೊ ಭಾರತದಲ್ಲಿ ಹಣ ಪೂರೈಕೆ 4 ಪರಿಕರಗಳನ್ನ ಬಳಸಲಾಗ್ತದೆ. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ O1, O2, O3, O4 ಅಂತ ಹೇಳಿರುವಂತದ್ದು. ಸೊ ಅದನ್ನ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ M1, M2, M3, M4 ಅಂತ ಹೇಳಿರುವಂತದ್ದು. ಸೊ ನೀವು ಇಲ್ಲಿ O1, O2, O3 ಅಂತ ಹೇಳಿ ಹಾಗೆ ಬರ್ಕೊಳ್ಬೇಡಿ. ಸೊ ನೀವು M1, M2, M3, M4 ಅಂತ ಹೇಳಿ ಬರ್ಕೊಳ್ಳಿ. ಸೊ ಭಾರತದಲ್ಲಿ ಹಣ ಪೂರೈಕೆಯ 4 ಪರಿಕಲ್ಪನೆಗಳು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಣ ಪೂರೈಕೆ ಮಾಡುವಂತಹ ಅಂದ್ರೆ ಭಾರತಕ್ಕೆ ಇಡೀ ದೇಶಕ್ಕೆ ಹಣವನ್ನ ಪೂರೈಕೆ ಮಾಡುವಂತಹ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ಬೋದು, ಪರಿಕಲ್ಪನೆ ಅಂತ ಹೇಳಿದ್ರೆ. ಸೊ ಯಾವುದನ್ನೆಲ್ಲ ಬಳಸಲಾಗ್ತದೆ ಅಂದ್ರೆ M1, M2, M3,
M4ಗಳನ್ನ ಬಳಸಲಾಗ್ತದೆ. ಸೊ ಏನಿದು M1, M2, M3, M4 ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, M1 ಅಂತ ಹೇಳಿದ್ರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು. ಕರೆನ್ಸಿ ನೋಟು ಸಹ ಬರ್ತದೆ M1 ನಲ್ಲಿ, ಮತ್ತೆ ನಾಣ್ಯಗಳು ಸಹ ಬರ್ತದೆ. ಪ್ಲಸ್ ಅದರ ಜೊತೆಯಲ್ಲಿ ಯಾವುದು ಬರ್ತದೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿಗಳು ಬರ್ತದೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿಗಳು ನಾನು ಹೇಳಿದ್ದನ್ನ ಬರ್ಕೊಳ್ಳಿ, ಅಲ್ಲಿದ್ದದನ್ನು ನೋಡಿ ಬರ್ಕೊಳ್ಬೇಡಿ ಮಕ್ಕಳೇ. ನಾನು ಏನ್ ಹೇಳ್ತೇನೆ ಅದನ್ನ ಬರ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟು ನಿಮ್ದು, ನೋಡಿಕೊಳ್ಳಿ ಅದನ್ನು. ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿ ಮತ್ತು ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು M1 ನಲ್ಲಿ ಬರುದು. ಇನ್ನೊಮ್ಮೆ ಹೇಳ್ತೇನೆ, M1 ಸಮ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಬೇಡಿಕೆ ಠೇವಣಿಗಳು. ಸೊ ನಾನೀಗ ಫಸ್ಟಿಗೆ ನಾನು ನಿಮಗೆ ಯಾವುದನ್ನು ಹೇಳಿದೆ, ಸೊ ಪ್ರಾಧಿಕಾರ ನೀಡುವಂಥದ್ದು ಅಂತ ಹೇಳಿ, ಮತ್ತೆ ಬ್ಯಾಂಕಿನ ಹಣ ಅಂತ, ಅದಷ್ಟು ಅದರಲ್ಲಿ ಬರ್ತದೆ. ಹೌದಾ? ಸೊ ವಾಣಿಜ್ಯ ಬ್ಯಾಂಕ್ಗಳಿರುವ ಬೇಡಿಕೆ ಠೇವಣಿಗಳು. ನೆಕ್ಸ್ಟ್ ಇದು M2 ಅಲ್ಲಿ M1 ಎಲ್ಲವೂ ಬರ್ತದೆ. ಅಂದ್ರೆ ಏನು ಈ ಚಿತ್ರದಲ್ಲಿ 3 ತೋರಿಸಿದ್ದೇನೆ, ನೋಟು, ಕರೆನ್ಸಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಠೇವಣಿ. ಸೊ ಇದು 3 ಸಹ ಬರ್ತದೆ. ಪ್ಲಸ್ M1 ಪ್ಲಸ್ ಅಂಚೆ ಕಚೇರಿಗಳಲ್ಲಿರುವ ಉಳಿತಾಯ ಠೇವಣಿ. ಅಂಚೆ ಕಚೇರಿಗಳಲ್ಲಿರುವಂತಹ ಉಳಿತಾಯ ಠೇವಣಿಗಳು ಅದು ಯಾವುದ್ರಲ್ಲಿ ಬರ್ತದೆ ಅಂತ ಹೇಳಿದ್ರೆ M2 ಅಲ್ಲಿ ಬರ್ತದೆ. ಈಗ ಅದಕ್ಕೆ ಒಂದು ಆಡ್ ಆಯ್ತು, ಯಾವುದು? ಪೋಸ್ಟ್ ಆಫೀಸ್ ಇದ್ದು. ಪೋಸ್ಟ್ ಆಫೀಸ್ ಅಲ್ಲಿರುವಂತಹ ಉಳಿತಾಯ ಠೇವಣಿಗಳು ಆಡ್ ಆಗಿರುವಂತದ್ದು. ನೋಟು, ಕರೆನ್ಸಿ ಮತ್ತೆ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿ ಮತ್ತು ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿ ಬರ್ತದೆ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು M3 ಅಲ್ಲಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ M1 ಇದ್ದು 3 ಬರ್ತದೆ. ಆಯ್ತಾ? ಕರೆನ್ಸಿ ನೋಟುಗಳು ಬರ್ತದೆ, ಮತ್ತೆ ನಾಣ್ಯಗಳು ಬರ್ತದೆ, ಮತ್ತೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿಗಳು ಸಹ ಬರ್ತದೆ. ಅದರ ಜೊತೆಗೆ ಇನ್ನೊಂದು ಆಡ್ ಆಗ್ತದೆ, ಯಾವುದು ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತ್ತು ಠೇವಣಿ. ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತ್ತು ಠೇವಣಿ. ಮುದ್ದತ್ತು ಠೇವಣಿ ಅಂದ್ರೆ ನಿರ್ದಿಷ್ಟ ಸಮಯದ ಟೈಮ್ ತನಕ ಇರುವಂತದ್ದು. ಹೌದಾ? ಸೊ ಆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತ್ತು ಠೇವಣಿ ಸಹ ಬರ್ತದೆ, ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಬೇಡಿಕೆ ಠೇವಣಿಯೂ ಬರ್ತದೆ, ನಾಣ್ಯಗಳು ಬರ್ತದೆ. ನೆಕ್ಸ್ಟ್ ಕರೆನ್ಸಿ ಅಥವಾ ನೋಟುಗಳು, ಕರೆನ್ಸಿ ನೋಟುಗಳು ಅದು ಸಹ ಬರ್ತದೆ. ಸೊ ಇದಿಷ್ಟು 3 ಸೇರಿದಾಗ M3 ಆಗುವಂಥದ್ದು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂಥದ್ದು ಯಾವುದು ಅಂತ ಹೇಳಿದ್ರೆ M4 ಅಲ್ಲಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಇದು ಎಷ್ಟು 4 ಚಿತ್ರ ಏನು ಕಾಣ್ತದೆ ಅದಷ್ಟು ಬರ್ತದೆ. ಯಾವುದು? ಕರೆನ್ಸಿ ನೋಟು, ನಾಣ್ಯ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಬೇಡಿಕೆ ಠೇವಣಿ ಬರ್ತದೆ. ಪ್ಲಸ್ ಅದರ ಜೊತೆಗೆ ಯಾವುದು ಬರ್ತದೆ M3 ಅಲ್ಲಿ? ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತ್ತು ಠೇವಣಿ ಸಹ ಬರ್ತದೆ. ಈ 4 ಚಿತ್ರವೂ ಸಹ ಬರ್ತದೆ. ಅಂದ್ರೆ M3ಯೂ ಬರ್ತದೆ. ಪ್ಲಸ್ M3ಯ ಜೊತೆ ಸೇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅಂಚೆ ಕಚೇರಿಗಳಲ್ಲಿರುವ ಒಟ್ಟು ಠೇವಣಿ. ನೋಡಿ, ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿ M3 ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿ ಸಹ ಬರ್ತದೆ. ಅಂದ್ರೆ ಯಾವುದರಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಠೇವಣಿ ಬರುವುದಿಲ್ಲ. ಅಂಚೆ ಕಚೇರಿಯ ಉಳಿತಾಯ ಠೇವಣಿಯ ಬದಲಾಗಿ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿ ಅದಕ್ಕೆ ಆಡ್ ಆಗ್ತದೆ. ಸೊ ಅದೆಷ್ಟು? M1, M2, M3, M4 ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಉಂಟು ಮಕ್ಕಳೇ. ಸೊ ಅದನ್ನ ಕರೆಕ್ಟ್ ಆಗಿ ಪಾಯ್ಪಾಟ ಮಾಡಿ. NTSಗೆ ಗ್ಯಾರಂಟಿ ಅದರ ಬಗ್ಗೆ ಕ್ವಶನ್ಸ್ ಇರ್ಬೋದು ಅಂತಂದ್ರೆ ಈಗಿನ ಪ್ರೆಸೆಂಟ್ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿರ್ತದೆ. ಸೊ ಆದ್ರಿಂದ ಇದನ್ನು ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿ ಇದನ್ನೊಂದು ಸ್ಟಡಿ ಮಾಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂಥದ್ದು ಹಣಕಾಸು ನಿರ್ವಹಣೆ ದೃಷ್ಟಿಯಿಂದ M1 ಮತ್ತು M2 ಕಿರಿದಾದ ಹಣ ಅಂತ ಹೇಳಿ ಪರಿಗಣಿಸಲಾಗಿರ್ತದೆ. M1 ಮತ್ತು M2 ಕಿರಿದಾದ ಹಣ. ಸೊ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತದ್ದು ಕರೆನ್ಸಿ ನೋಟುಗಳು, ನಾಣ್ಯಗಳು, ವಾಣಿಜ್ಯ ಬ್ಯಾಂಕ್ಗಳಿರುವ ಬೇಡಿಕೆ ಠೇವಣಿ ಮತ್ತು ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಠೇವಣಿ ಅಷ್ಟೇ ಬರ್ತದೆ. ಸೊ ಆದ್ರಿಂದ ಹಣಕಾಸು ನಿರ್ವಹಣೆ ದೃಷ್ಟಿಯಿಂದ M1 ಮತ್ತು M2 ಏನು ಸ್ವಲ್ಪ ಸ್ಮಾಲ್ ಅಮೌಂಟ್, ಕಿರಿದಾದಂತಹ ಹಣ ಅಂತ ಹೇಳಿ ಪರಿಗಣಿಸಿದ್ರೆ M3 ಮತ್ತು M4 ಅದರಲ್ಲಿ ಎಲ್ಲ ಸಹ ಕನ್ಸಿಡರ್ ಆಯ್ತು. ನೋಡಿ, M3 ಮತ್ತು M4 ಅಲ್ಲಿ M2ವಿನ ಅಂಚೆ ಕಚೇರಿಯಲ್ಲಿರೋ ಉಳಿತಾಯ ಠೇವಣಿ ಬಿಟ್ಟು ಮತ್ತೆಲ್ಲ ಸಹ ಅದರಲ್ಲಿ ಬಂತು. ಸೊ ಆದ್ರಿಂದ M3 ಮತ್ತು M4 ವಿಶಾಲ ಹಣ, ಕಿರಿದಾದ ಹಣ M1 ಮತ್ತು M2, ವಿಶಾಲ ಹಣ M3 ಮತ್ತು M4 ಆಗಿರ್ತದೆ. ಸೊ ಈ ಹಣದ ಪೂರೈಕೆಯ ಹೊರತಾಗಿ ವಾಣಿಜ್ಯ ಬ್ಯಾಂಕ್ಗಳು ತಾವು ಸೃಷ್ಟಿಸಿದ ಠೇವಣಿಗಳ ಆಧಾರದ ಮೇಲೆ ಎಷ್ಟೋ ಪಟ್ಟು ಅಧಿಕ ಪ್ರಮಾಣದ ಒಂದು ಸಾಲ ಸೃಷ್ಟಿ ವಾಣಿಜ್ಯ ಹಾಗೂ ಇತರ ಉದ್ದೇಶಗಳಿಗೆ ನೀಡ್ತದೆ ಅಂತ ಹೇಳಿ. ವಾಣಿಜ್ಯ ಬ್ಯಾಂಕ್ಗಳಲ್ಲಿ ತಾವು ಸ್ವೀಕರಿಸಿದ ಠೇವಣಿಗಳ ಆಧಾರದ ಮೇಲೆ ಎಷ್ಟೋ ಪಟ್ಟು ಅಧಿಕ ಪ್ರಮಾಣದ ಸಾಲ ಸೃಷ್ಟಿಸಿ ವಾಣಿಜ್ಯ ಹಾಗೂ ಇತರ ಉದ್ದೇಶಗಳಿಗೆ ಅದು ನೀಡ್ತಾ
ಇರುವಂತದ್ದು. ಸೊ ಅದು ವಾಣಿಜ್ಯ ಬ್ಯಾಂಕ್ಗಳು ಇರುವುದೇ ಅದಕ್ಕೆ, ಕಮರ್ಷಿಯಲ್ ಪರ್ಪಸ್, ಜನರ ಕಮರ್ಷಿಯಲ್ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇರುವಂತದ್ದು ವಾಣಿಜ್ಯ ಬ್ಯಾಂಕ್ಗಳು. ಸೊ ಆದ್ರಿಂದ ಅದು ಆ ಒಂದು ಕೆಲಸವನ್ನ ಮಾಡ್ತದೆ. ಇದು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಹಣದ ಪ್ರಮಾಣವನ್ನ ಪ್ರಭಾವಿಸುತ್ತದೆ. ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣವನ್ನು ಇದು ಸಹ ತುಂಬಾ ಪ್ರಭಾವ ಮಾಡುವಂತ ಕೆಲಸ. ಅಂದ್ರೆ ಇಡೀ ಒಂದು ಹಣದ ಪೂರೈಕೆಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ ನ ಏನು ಪಾರ್ಟಿಸಿಪೇಷನ್ ಉಂಟು ಅದು ತುಂಬಾ ದೊಡ್ಡದಾಗಿರುವಂತದ್ದು. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತದೆ. ಸೊ ಈ ಹಣದ ಪೂರೈಕೆ ಅನ್ನುವಂಥದ್ದು ಒಂದು ಕಡೆ ಅಂತ ಹೇಳಿ ಆದ್ರೆ, ಇನ್ನೊಂದು ಕಡೆ ಸೊ ಅದರ ಜೊತೆಯಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ, ಸೊ ಹೇಳ್ತಾ ಹೋಗ್ತೇನೆ ಇದಕ್ಕೆ ಪೂರಕವಾಗಿ, ಸರಕು ಸೇವೆಗಳ ಪ್ರಮಾಣದ ದೇಶದಲ್ಲಿನ ಹಣದುಬ್ಬರ. ಅಂದ್ರೆ ನಿಮಗೆ ಗೊತ್ತುಂಟು, ಟಿವಿಯಲ್ಲಿ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ ಬೆಲೆ ಏರಿಳಿತ ಆಗುವಂಥದ್ದು, ಸೊ ಕರೆನ್ಸಿಗಳಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಏರಿಳಿತ ಆಗ್ತಾ ಇರುವಂಥದ್ದು. ಸೊ ಅದೆಲ್ಲವೂ ಸಹ ನಿಮಗೆ ಗೊತ್ತಿರುವಂತದ್ದೇ ವಿಷಯ ಆಗಿರುವಂಥದ್ದು. ಸೊ ಈ ಹಣದ ಪೂರೈಕೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಸರಕು ಸೇವೆಗಳ ಪ್ರಮಾಣವು ದೇಶದಲ್ಲಿನ ಹಣದುಬ್ಬರ ಅಂದ್ರೆ ಬೆಲೆಗಳ ಏರಿಳಿತಗಳ ಸ್ಥಿತಿಯನ್ನು ಪ್ರಭಾವ ಮಾಡುವಂತ ಕೆಲಸವನ್ನ ಮಾಡ್ತದೆ. ಅಂದ್ರೆ ನಿಮಗೆ ಗೊತ್ತುಂಟು, ಪ್ರತಿಯೊಂದು ಸರಕಿನ ಬೆಲೆ ಒಂದು ದಿನ ಹೆಚ್ಚಾದ್ರೆ ಒಂದಿನ ಕಡಿಮೆ, ಬೆಳಿಗ್ಗೆ ಒಂದು ರೇಟ್ ಇದ್ರೆ ಸಂಚಿನ ಒಂದು ರೇಟ್ ಆಗಿರ್ತದೆ. ಹೌದಾ? ನಾವು ಮಾರುವಂತಹ ಸರಕುಗಳಾಗಿರ್ಬೋದು, ನಾವು ಕೊಂಡುಕೊಳ್ಳುವಂತಹ ಸರಕುಗಳಾಗಿರ್ಬೋದು. ಸೊ ಬೆಲೆಗಳಲ್ಲಿ ಏರಿಳಿತ ಆಗ್ತಾ ಇರ್ತದೆ. ಸೊ ಆ ಬೆಲೆಗಳಲ್ಲಿ, ಸರಕಿನಲ್ಲಿ ಬೆಲೆಗಳಲ್ಲಿ ಏರಿಳಿತ ಆಗುವಂಥದ್ದು ಸಹ ಈ ಹಣದ ನಿಯಂತ್ರಣದ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ ಬೀರ್ತದೆ. ಅದರಲ್ಲಿ ಕಮರ್ಷಿಯಲ್ ಸಿಸ್ಟಮ್ ತುಂಬಾ ಏರುಪೇರು ಆಗ್ತಾ ಇರ್ತದೆ. ಸೊ ಪ್ರತಿಯೊಂದರಲ್ಲಿ, ಈಗ ಪೆಟ್ರೋಲ್, ಡೀಸೆಲ್ ಅಥವಾ ಚಿನ್ನ ಅಂತದ್ದು ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ವಸ್ತುವಿನ ಬೆಲೆಗಳ ಏರಿಳಿತವು ಸಹ ಇಡೀ ದೇಶದ ಒಂದು ಹಣದ ಪೂರೈಕೆ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ ಬೀರ್ತದೆ. ಹಣದ ಪೂರೈಕೆ ಅಧಿಕವಾಗಿ ಅದಕ್ಕೆ ತಕ್ಕುದಾದ ಸರಕು ಸೇವೆಗಳ ಪೂರೈಕೆ ಇಲ್ಲವಾದ ಬೆಲೆಗಳು ತೀವ್ರ ಏರಲು ಪ್ರಾರಂಭಿಸಿ ಬಹಳಷ್ಟು ತೊಂದರೆಗಳು ಸಹ ಶುರುವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಸೊ ಬೆಲೆಗಳಲ್ಲಿನ ಅಲ್ಪ ಏರಿಕೆಯ ಪ್ರಮಾಣವು ಆರ್ಥಿಕತೆಗೆ ಶಕ್ತಿದಾಯಕ ಪೇಯದಂತಿದ್ದರೆ, ತೀವ್ರ ಬೆಲೆ ಏರಿಕೆಯು ಜನರ ಖರೀದಿ ಶಕ್ತಿ ಮತ್ತು ಆದಾಯ ಹಂಚಿಕೆಯನ್ನು ತೀವ್ರ ಬಾಧಿಸ್ತದೆ. ಸೊ ನಿಮಗೆ ಗೊತ್ತುಂಟು, ಅಂದ್ರೆ ಈಗ ಕೆಲವು ವಸ್ತುಗಳಿಗೆ ತುಂಬಾ ರೇಟ್ ಹೆಚ್ಚು, ಅಂದ್ರೆ ಡೈಲಿ ನೀಡ್ಸ್, ಮಾನವನಿಗೆ ದಿನನಿತ್ಯ ಜೀವನದಲ್ಲಿ ಬೇಕಾಗುವಂತ ಕೆಲವು ವಸ್ತುಗಳಿಗೆ, ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಳಿತ ಆದ ಕೂಡ ಅದು ಎಲ್ಲ ಸರಕು ಸೇವೆಗಳ ಒಂದು ಬೆಲೆಗಳ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ಯಾಕೆ ಮೇನ್ ಆಗಿ ಅಂತ, ಅದು ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೆ ಬೇಕಾಗುವಂತಹ ಬಹಳ ಮುಖ್ಯವಾದಂತಹ ಒಂದು ವಸ್ತು ಯಾವುದು, ಪೆಟ್ರೋಲ್ ಮತ್ತು ಡೀಸೆಲ್. ಸೊ ಅದರ ಬೆಲೆಗಳಲ್ಲಿ ಏರಿಳಿತ ಆದ ಕೂಡ ಅದೆಲ್ಲ ವಸ್ತುಗಳ ಮೇಲೆ ಸಹ ಅದರ ಮೇಲೆ ಪ್ರಭಾವ ಬೀರ್ತದೆ. ಜನರ ದೈನಂದಿನ ಜೀವನದ ಮೇಲೆ ಸಹ ದೊಡ್ಡ ಪ್ರಭಾವ ಬೀರ್ತದೆ. ಸೊ ಅದರಿಂದ ಬೆಲೆ ಏರಿಕೆ ಆದ ಕೂಡಲೇ ಜನರ ಒಂದು ಮನುಷ್ಯನ ಖರೀದಿಯ ಶಕ್ತಿ ಮತ್ತು ಆತನ ಆದಾಯ ಹಂಚಿಕೆಯಲ್ಲಿ ತುಂಬಾ ಏರುಪೇರುಗಳಾಗ್ತದೆ. ತುಂಬಾ ದೊಡ್ಡ ಪ್ರಭಾವವನ್ನ ಬೀರ್ತದೆ ತೀವ್ರವಾಗಿ ಬೆಲೆ ಏರಿಕೆ ಆದ್ರೆ. ಹೌದಾ? ಸೊ ಅದೇ ತುಂಬಾ ಲೋ ಪ್ರೈಸ್ ಅಂತ ಹೇಳಿದ್ರು ಸಹ ಅದು ಪಾಸಿಟಿವ್ ಆಗಿ ಬರ್ತದೆ. ಪಾಸಿಟಿವ್ ಆಗಿ ಅವನ ಜೀವನ ಮಟ್ಟ ಸುಧಾರಣೆಗೆ ಅದು ಪೂರಕವಾಗಿರ್ತದೆ. ಹಾಗೆಂತ ಹೇಳಿ ಕೆಲವು ವಸ್ತುಗಳಿಗೆ ಏನು ತುಂಬಾ ಬೆಲೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವು, ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಮತ್ತು ಡೀಸೆಲ್ ನಮ್ಮ ದೇಶದಲ್ಲಿ ಇಲ್ಲ, ನಾವು ಬೇರೆ ದೇಶ ತಗೊಳ್ಳೇಬೇಕು. ಸೊ ಬೇರೆ ದೇಶ ನಾವು ಹೆಚ್ಚು ಅಮೌಂಟ್ಗೆ ತೆಗೊಂಡು ಅದು ನಮ್ಮ ದೇಶದಲ್ಲಿ ನಾವು ಕಡಿಮೆ ಬೆಲೆಗೆ ಮಾರಲಿಕ್ಕೆ ಸಾಧ್ಯ ಆಗುದಿಲ್ಲ ಅನಿವಾರ್ಯವಾಗಿ. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಹೂಡಿಕೆದಾರ ನಿರೀಕ್ಷೆಗೆ ಹುಸಿಯಾಗಿಸಿ ಆರ್ಥಿಕ ಅಭಿವೃದ್ಧಿಗೆ ಅದು ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಲೆ ಏರಿಕೆ ಆದ ಕೂಡಲೇ ಸೊ ಅಲ್ಲಿ ಜನರ ಜೀವನ ಮಟ್ಟದಲ್ಲಿ ವ್ಯತ್ಯಾಸಗಳಾಗ್ತದೆ. ಸೊ ಅದು ಡೈರೆಕ್ಟ್ಲಿ ಯಾವುದಕ್ಕೆ ಇಫೆಕ್ಟ್ ಆಗ್ತದೆ ಅಂದ್ರೆ ದೇಶದ ಆರ್ಥಿಕತೆಗೆ ಇಫೆಕ್ಟ್ ಆಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಅನುಸಾರ RBI ಹಣದ ಪೂರೈಕೆಯಲ್ಲಿ ಬದಲಾವಣೆಯನ್ನ ಮಾಡ್ತಾ ಇರ್ತದೆ. ಹಣದ ಪೂರೈಕೆ ಮಾಡುವಂತಹ ಸಂದರ್ಭಗಳಲ್ಲಿ ಬದಲಾವಣೆಯನ್ನ ಮಾಡ್ತಾ ಇರ್ತದೆ. ಅಂದ್ರೆ ಬೆಲೆಗಳು ಏರಿಳಿತ ಆಗ್ತಾ ಇರ್ತದೆ. ಸೊ ಬೆಲೆ ಏರಿಳಿತ ಆದ ಕೂಡಲೇ ಅಲ್ಲಿ ಆಟೋಮೆಟಿಕಲಿ ಇಡೀ ದೇಶದ ಆರ್ಥಿಕತೆ ಮೇಲೆ ಅದು ಇಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ಪೂರಕವಾಗಿ RBI ಏನ್ ಮಾಡ್ತದೆ ಅಂದ್ರೆ ಹಣದ ಪೂರೈಕೆಯಲ್ಲಿ ಆಗಾಗ ಚೇಂಜಸ್ ಅನ್ನ ಮಾಡ್ತಾ ಇರ್ತದೆ. ಬ್ಯಾಂಕುಗಳ ಸಾಲ ನೀಡಿಕೆಯ ಸಾಮರ್ಥ್ಯವನ್ನು ನಿಯಂತ್ರಿಸಲು ಅದು ಹಲವು ನಿರ್ದಿಷ್ಟ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಅಂದ್ರೆ ಈಗ ಹಣ ಶಾರ್ಟೇಜ್ ಆದ ಕೂಡಲೇ, ಈಗ ನಮ್ಮಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಅಂದ್ರೆ ಇಷ್ಟು ನಮ್ಮಲ್ಲಿ ಇನ್ಕಮ್ ಇತ್ತು. ಸೊ ಇನ್ಕಮ್ ಇತ್ತು ಅಂತ ಹೇಳಿ ನಾವು ಏನೋ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅರ್ಧಕ್ಕಾಗೋ ನಮ್ಮಲ್ಲಿರುವಂತಹ ಅಮೌಂಟ್ ಖಾಲಿ ಆಯ್ತು. ಸೊ ಅನಿವಾರ್ಯವಾಗಿ ನಾವು ಆ ಕೆಲಸವನ್ನ ಫುಲ್ ಮಾಡ್ಲೇಬೇಕು. ಸೊ ಆಗ ಏನ್ ಮಾಡ್ತೇವೆ, ಸೊ ಆ ಕೆಲಸವನ್ನ ಫುಲ್ ಮಾಡ್ಬೇಕು, ನಮ್ಮಲ್ಲಿ ಹಣ ಇಲ್ಲ. ಆಗ ಆಟೋಮೆಟಿಕಲ್ ನಾವು ಯಾವುದ್ರ ಮೊರೆ ಹೋಗ್ತೇವೆ, ಸಾಲದ ಮೊರೆಯನ್ನ ಹೋಗ್ತೇವೆ. ಹೌದಾ? ಸೊ ಅದೇ ಈಗ ದೇಶದ ಆರ್ಥಿಕತೆಯಲ್ಲಿ ತೊಂದರೆಗಳಾಯ್ತು, ಬೆಲೆಗಳಲ್ಲಿ ತುಂಬಾ ಏರಿಳಿತಗಳಾಗ್ತಾ ಉಂಟು, ದೇಶದ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿದೆ. ಸೊ ದೇಶದ ಆರ್ಥಿಕತೆಯ ಮೇಲೆ ಪ್ರಭಾವ ಬಿದ್ದಾಗ ದೇಶ ಏನ್ ಮಾಡ್ಬೇಕಾಗ್ತದೆ, ಜನರಿಗೆ
ಸಾಲಗಳನ್ನ ಕೊಡ್ಬೇಕಾಗ್ತದೆ. ಸೊ ಆ ಸಾಲ ಕೊಡುವಂತಹ ಸಂದರ್ಭಕ್ಕೋಸ್ಕರವಾಗಿ RBI ಏನ್ ಮಾಡ್ಬೇಕಂದ್ರೆ ಬೇಕಾಬಿಟ್ಟಿಯಾಗಿ ಸಾಲ ಕೊಡದ ರೀತಿಯಲ್ಲಿ ಅಂದ್ರೆ ಒಂದು ನಿಯಂತ್ರಣವನ್ನ ಹಾಕುವಂತಹ ಕೆಲಸವನ್ನ RBI ಮಾಡ್ತದೆ. ನೋಡಿ, ಅದೇ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯವನ್ನು ನಿಯಂತ್ರಿಸಲು ಅದು ಹಲವು ನಿರ್ದಿಷ್ಟ ಕ್ರಮಗಳನ್ನ RBI ಅನುಸರಿಸ್ತದೆ. ಸೊ ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಮತ್ತು ಬಡ್ಡಿ ದರದ ನಿಯಂತ್ರಣಕ್ಕೆ ಇರುವ ಕ್ರಮಗಳನ್ನ ಒಟ್ಟಾಗಿ ನಾವೇನು ಹೇಳ್ತೇವೆ ಅಂದ್ರೆ ಹಣಕಾಸು ನೀತಿ. ಅದನ್ನ ಕೇಳ್ತಾರೆ ಮಕ್ಳ, ಹಣಕಾಸು ನೀತಿ ಅಂದ್ರೆ ಏನು ಅಂತ ಹೇಳಿ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ NTSC ಗೆ ಸಹ ಕೇಳ್ಬೋದು. ಸೊ ಆದ್ರಿಂದ ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಮತ್ತು ಬಡ್ಡಿ ದರದ ನಿಯಂತ್ರಣಕ್ಕಾಗಿ ಇರುವ ಕ್ರಮಗಳನ್ನು ಒಟ್ಟಾಗಿ ಹಣಕಾಸು ನೀತಿ ಎಂದು ಕರೆಯುತ್ತೇವೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿಕೊಳ್ಳಿ. ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು, ಹಾಗಾದ್ರೆ RBI ಸಾಲ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳಿ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು. ಸೊ ನೆಕ್ಸ್ಟ್ ಸಾಲ ಅಥವಾ ಪತ್ತು ಅಂತ ಸಹ ಹೇಳ್ತಾರೆ. ಸಾಲ ಅಥವಾ ಪತ್ತು ನಿಯಂತ್ರಣ ಕ್ರಮಗಳು ಯಾವುದೆಲ್ಲ ಅಂತ ಹೇಳುವ ಮೇನ್ ಆಗಿ ಬರುವಂತದ್ದು ಎರಡೇ. ಸೊ ಅದು ಯಾವುದು ಅಂತ ಹೇಳಿದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಸೊ ನಾವು ನೆಕ್ಸ್ಟ್ ಫಸ್ಟ್ ಗೆ ನೋಡ್ಲಿಕ್ಕಿರುವಂತದ್ದು ಪರಿಮಾಣಾತ್ಮಕ ಕ್ರಮ ಯಾವುದು ಅಂತ ಹೇಳಿ ನೋಡುವ. ಪರಿಮಾಣಾತ್ಮಕ ಕ್ರಮ ಮತ್ತು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮ. ಸೊ ನಾವು ಫಸ್ಟ್ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮ ಯಾವುದು ಅಂತ ಹೇಳಿ ನೋಡ್ತಾ ಹೋಗು. ಸೊ ಈ ಸಾಧನ ವ್ಯವಹಾರಕ್ಕೆ ಮತ್ತು ಜನರಿಗೆ ಲಾಭವಾಗುವ ಹಣದ ಪ್ರಮಾಣವನ್ನ ಪರಿಣಮಿಸ್ತದೆ. ಸೊ ಅದು ಆ ರೀತಿಯಲ್ಲಿ ಕೇಳ್ತಾರೆ. ಏನು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮದಲ್ಲಿ ಬರುವಂತ ಮೇನ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ವ್ಯವಹಾರಕ್ಕೆ ಅಂದ್ರೆ ಬಿಸ್ನೆಸ್ಗೆ, ವ್ಯವಹಾರಕ್ಕೆ ಮತ್ತು ಜನರಿಗೆ ಲಭ್ಯವಾಗುವ ಹಣದ ಪ್ರಮಾಣವನ್ನ ಪರಿಣಮಿಸ್ತದೆ. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಒನ್ ಬ್ಯಾಂಕ್ ದರ. ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಲ್ಲಿ ಬರುವಂತದ್ದು ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಬ್ಯಾಂಕ್ ದರ. ಸೊ ಏನು ಬ್ಯಾಂಕ್ ದರ ಅಂತ ಹೇಳಿದ್ರೆ, ಕೇಂದ್ರ ಬ್ಯಾಂಕ್ ಅಂದ್ರೆ ಏನು? ಕೇಂದ್ರ ಬ್ಯಾಂಕ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್. ಸೊ ಈ ರಿಸರ್ವ್ ಬ್ಯಾಂಕ್ ಉಳಿದ ಬ್ಯಾಂಕ್ಗಳು ತೆಗೆದುಕೊಳ್ಳುವ ಸಾಲಕ್ಕೆ ವಿಧಿಸುವ ಮೂಲ ಬಡ್ಡಿ ದರ ಆಗಿರ್ತದೆ ಬ್ಯಾಂಕ್ ದರ ಅಂತ ಹೇಳಿದ್ರೆ. ಅಂದ್ರೆ ನಿಮಗೆ ಗೊತ್ತುಂಟು RBI ಎಲ್ಲ ಬ್ಯಾಂಕ್ಗಳನ್ನ ನಿಯಂತ್ರಿಸುವಂತ ಒಂದು ಹೆಡ್ ಬ್ಯಾಂಕಿನ ಹಾಗೆ ಕೆಲಸವನ್ನ ಮಾಡ್ತದೆ. ಅಂದ್ರೆ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಅಂತ ಹೇಳಿ ನಾವು ಹೇಳಿದ್ದೇವೆ. ಸೊ ಬ್ಯಾಂಕ್ಗಳ ಬ್ಯಾಂಕ್ ಯಾಕೆ ಅಂತ ಹೇಳಿ ಸಹ ಹೇಳಿದ್ದೇನೆ, ಯಾಕೆ ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಿಸ್ತದೆ ಅದು ಅಂತ ಹೇಳಿ. ಸೊ ಈ RBI ಅಥವಾ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ ಅಂದ್ರೆ ದೇಶದಲ್ಲಿರುವಂತ ಉಳಿದೆಲ್ಲಾ ಬ್ಯಾಂಕ್ಗಳು ತೆಗೆದುಕೊಳ್ಳುವ ಸಾಲಕ್ಕೆ ವಿಧಿಸುವ ಮೂಲ ಬಡ್ಡಿ ದರ ಅಂದ್ರೆ ಅದು ಫಿಕ್ಸ್ ಮಾಡುದು. ಬೇಕಾಬಿಟ್ಟಿ ಒಂದು ಯಾವುದೋ ಒಂದು ಬ್ಯಾಂಕಿನವರು ಇಷ್ಟು ಬಡ್ಡಿ ದರ ಅಷ್ಟು ಬಡ್ಡಿ ದರ ಅಂತ ಅವರಿಗೆ ಬೇಕಾದಾಗೆ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. RBI ನ ಪರ್ಮಿಷನ್ ನ ಮೇರೆಗೆ ಅದು ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ಇದು ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರವನ್ನು ನಿರ್ಧರಿಸುವ ತಳಮಟ್ಟದ ದರವಾಗಿದ್ದು ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣವನ್ನ ಪ್ರಭಾವಿಸ್ತದೆ. ನಿಮಗೆ ಗೊತ್ತೇ ಉಂಟು ಸಾಲ ತೆಗೆಯುವಾಗ ಅಲ್ಲಿ ಬಡ್ಡಿ ಇರ್ತದೆ ಅಂತ ಹೇಳಿ. ಸೊ ವಿಧಿಸುವಂತಹ ಬಡ್ಡಿ ದರವನ್ನು ನಿರ್ಧರಿಸುವ ತಳಮಟ್ಟದ ದರ ಆಗಿರ್ತದೆ. ಸೊ ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣವನ್ನು ಇದು ಪ್ರಭಾವಿಸ್ತದೆ. ಬ್ಯಾಂಕ್ ದರ ಹೆಚ್ಚಾದಾಗ ಒಟ್ಟಾರೆ ಸಾಲದ ವೆಚ್ಚ ಹೆಚ್ಚಾಗಿ ಸಾಲ ನೀಡಿಕೆ ಕುಗ್ತದೆ. ನಿಮಗೆ ಗೊತ್ತುಂಟು ಬ್ಯಾಂಕ್ ದರ ಅಂತ ಹೇಳಿದ್ರೆ ಏನು ಬಡ್ಡಿ ಅಂತಾನೆ ಹೇಳ್ತೇವೆ. ಸೊ ಅದು ಹೆಚ್ಚಾದಾಗ ಒಟ್ಟಾರೆ ಸಾಲದ ವೆಚ್ಚ ಹೆಚ್ಚಾಗಿ ಸಾಲದ ವೆಚ್ಚ ಆಟೋಮೆಟಿಕಲಿ ಹೆಚ್ಚಾಗ್ತದೆ, ಹೌದಾ? ಸೊ ಆಗ ಸಾಲ ನೀಡಿಕೆ ಪ್ರಮಾಣ ಏನಾಗ್ತದೆ ಕಡಿಮೆ. ನೀವು ಈಗ ಎರಡು ಬ್ಯಾಂಕ್ ಉಂಟು, ಎರಡು ಬ್ಯಾಂಕಲ್ಲಿ ಒಂದು ಬ್ಯಾಂಕಲ್ಲಿ ಬಡ್ಡಿ ದರ ಕಡಿಮೆ, ಇನ್ನೊಂದು ಬ್ಯಾಂಕಲ್ಲಿ ಬಡ್ಡಿ ದರ ಹೆಚ್ಚು ಸಾಲಕ್ಕೆ. ಸೊ ಆಗ ಆಟೋಮೆಟಿಕಲಿ ಜನರು ಎಲ್ಲಿಗೆ ಹೋಗ್ತಾರೆ ನಿಮಗೆ ಗೊತ್ತುಂಟು, ಹೌದಾ? ಸೊ ಆ ರೀತಿಯಲ್ಲಿ ಬಡ್ಡಿ ದರ ಹೆಚ್ಚಾದ ಕೂಡಲೇ ಅಂದ್ರೆ ಬ್ಯಾಂಕ್ ದರ ಅಂತ ಏನು ಹೇಳ್ತೇವೆ ಅದು ಹೆಚ್ಚಾದ ಕೂಡಲೇ ಸಾಲದ ವೆಚ್ಚ ಹೆಚ್ಚಾಗ್ತದೆ. ಸೊ ಆಗ ಏನಾಗ್ತದೆ ಸಾಲ ನೀಡಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಯಾಕೆ? ಜನರು ಸಾಲ ಅಂತ ಬ್ಯಾಂಕಿಂದ ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಯಾಕೆ? ಬಡ್ಡಿ ಹೆಚ್ಚಿರ್ತದೆ ಅಲ್ಲಿ. ಸೊ ಮತ್ತು ಬ್ಯಾಂಕ್ ದರ ಇಳಿಕೆ ಆದಾಗ ಸಾಲದ ವೆಚ್ಚ ಕಡಿಮೆ ಆಗಿ ಸಾಲ ನೀಡಿಕೆ ಹಿಗ್ತದೆ. ಅಂದ್ರೆ ಬಡ್ಡಿ ದರ ಕಡಿಮೆ ಆದ ಕೂಡಲೇ ಬ್ಯಾಂಕ್ ದರ ಕಡಿಮೆ ಆದ ಕೂಡಲೇ ಸಾಲದ ವೆಚ್ಚ ಸಹ ಕಡಿಮೆ ಆಗ್ತದೆ, ಹೌದಾ? ಆಗ ಏನಾಗ್ತದೆ ಸಾಲ ನೀಡಿಕೆ ಹೆಚ್ಚಾಗಿರ್ತದೆ. ಯಾಕೆ? ಅಲ್ಲಿ ಬಡ್ಡಿ ದರ ಕಡಿಮೆ ಇರುವಲ್ಲಿ ಹೆಚ್ಚು ಜನ ಸಾಲ ತಗೊಳ್ತಾರೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೇ ಉದ್ದೇಶವನ್ನು ರೇಪೋ ಮತ್ತು ರಿಸರ್ವ್ ರೇಪೋ ದರಗಳ ಏರಿಳಿತ ಮಾಡುವುದರಿಂದಲೂ ಸಾಧಿಸುತ್ತದೆ. ಸೊ ನೋಡಿ, ಹೈಕ್ ಇಂಟ್ರೆಸ್ಟ್ ರೇಟ್ ಕಟ್, ಇಂಟ್ರೆಸ್ಟ್ ರೇಟ್ ಹೈಕ್. ಸೊ ನೆಕ್ಸ್ಟ್
ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಎರಡನೇ ಪಾಯಿಂಟ್ ಬ್ಯಾಂಕ್ ದರದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಸೊ ಏನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳಿದ್ರೆ, ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನು ಕೇಂದ್ರ ಬ್ಯಾಂಕ್ ಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಮವೇ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಆಗಿರ್ತದೆ. ಸೊ ನೆನಪಿಟ್ಟುಕೊಳ್ಳಿ, ಹಣಕಾಸು ಮಾರುಕಟ್ಟೆಯಲ್ಲಿ ಅಂದ್ರೆ ಸಂತೆಯಲ್ಲ, ಹಣಕಾಸು ಮಾರುಕಟ್ಟೆಯಲ್ಲಿ, ಫೈನಾನ್ಷಿಯಲಿ ಅಂದ್ರೆ ಹಣಕ್ಕೆ ಸಂಬಂಧಿಸಿದಂತಹ ಮಾರುಕಟ್ಟೆ ಅಂತ ಹೇಳಿ ಇರ್ತದಲ್ವಾ, ಅಲ್ಲಿ ನೀವು ಎಣಿಸ್ಬೋದು ಅಲ್ಲಿ ಹೋದಕೂಡ ಹಣವೇ ಸಿಗ್ತದೆ ಅಂತ ಹೇಳಿ. ಆ ತರ ಅಲ್ಲ, ಹಣಕಾಸಿಗೆ ಅಂದ್ರೆ ಬ್ಯಾಂಕ್ಗಳನ್ನೇ ಆಯ್ತಾ, ಹಣಕಾಸಿಗೆ ಸಂಬಂಧಿಸಿ ವ್ಯವಹಾರ ಮಾಡುವಂತಹ ಒಂದು ಪ್ಲೇಸ್, ಅದರ ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನು, ಮುಕ್ತವಾದಂತಹ ರೀತಿಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ಕೇಂದ್ರ ಬ್ಯಾಂಕು ಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಮವೇ, ಅಂದ್ರೆ ಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಮವೇ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಆಗಿರುವಂತದ್ದು. ನೋಟ್ ಮಾಡಿಕೊಳ್ಳಿ. ಸರ್ಕಾರಿ ಭದ್ರತೆಗಳ ಮಾರಾಟವು ಸಾರ್ವಜನಿಕ ಮತ್ತು ಬ್ಯಾಂಕುಗಳ ಬಳಿಯ ಹಣವನ್ನು ಕೇಂದ್ರ ಬ್ಯಾಂಕಿಗೆ ವರ್ಗಾಯಿಸಿದರೆ, ಭದ್ರತೆಗಳ ಖರೀದಿಯು ಹಣವನ್ನು ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಮತ್ತು ಬ್ಯಾಂಕುಗಳಿಗೆ ವರ್ಗಾಯಿಸುವಂತಹ ಕೆಲಸವನ್ನ ಮಾಡ್ತದೆ. ಸೊ ಇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಮೀಸಲು ಅನುಪಾತದ ಅವಶ್ಯಕತೆಗಳನ್ನ ಏರಿಳಿತಗೊಳಿಸುವಂಥದ್ದು. ಇದೆಲ್ಲ RBI ಯಲ್ಲಿರುವಂತಹ ಕಂಟ್ರೋಲಿಂಗ್ ಸಿಸ್ಟಮ್ ಅಷ್ಟೇ, ನೀವು ಅಷ್ಟೇ ಏನು ತುಂಬಾ ದೊಡ್ಡದಾಗಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿಲ್ಲ. ಸೊ ಯಾವ ರೀತಿಯಲ್ಲಿ RBI ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿ ಉಳಿದ ಬ್ಯಾಂಕ್ಗಳನ್ನು ಅಂತ ಹೇಳಿದಕ್ಕೆ, ಸೊ ಮೀಸಲು ಅನುಪಾತದ ಅವಶ್ಯಕತೆಗಳನ್ನ ಏರಿಳಿತಗೊಳಿಸುವಂತ, ಅದಕ್ಕೆ ಆ ಒಂದು ಅಪರ್ಚುನಿಟಿ ಉಂಟು ಅದನ್ನ ಚೇಂಜಸ್ ಮಾಡುವಂಥದ್ದು. ಸೊ ವಾಣಿಜ್ಯ ಮತ್ತು ಇತರ ಬ್ಯಾಂಕುಗಳು RBI ನ ಸೂಚನೆಗಳ ಪ್ರಕಾರ 2 ರೀತಿಯ ಮೀಸಲನ್ನ ಹೊಂದಬೇಕಾಗ್ತದೆ. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ನಗದು ಮೀಸಲ ಅನುಪಾತ. ಸೊ ಮೀಸಲ ಅನುಪಾತ, ಮೀಸಲಿಗೆ ಸಂಬಂಧಿಸಿ 2 ರೀತಿದು. ಸೊ ಇಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿ ನಗದು ಮೀಸಲ ಅನುಪಾತ. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಏನು ಫಸ್ಟ್ ಇದು ನಗದು ಮೀಸಲ ಅನುಪಾತ ಅಂತ ಹೇಳಿದ್ರೆ, ನಗದು ಮೀಸಲ ಅನುಪಾತವು ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು RBI ಜಮೆಯಾಗಿಡಬೇಕಾದಂತಹ ಪ್ರಮಾಣ ಆಗಿರ್ತದೆ. ಸೊ ಅದನ್ನು ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ನಗದು ಮೀಸಲು ಅನುಪಾತ. ಒಟ್ಟು ಠೇವಣಿ ಏನಿರ್ತದೆ ಆ ಒಟ್ಟು ಠೇವಣಿಗೆ ನಿಗದಿಪಡಿಸಿದ ಪ್ರಮಾಣವನ್ನು RBI ಯಲ್ಲಿ ಜಮೆ ಇಡಬೇಕಾದ ಅದು ಪ್ರಮಾಣ ಆಗಿರ್ತದೆ. ಸೆಕೆಂಡ್ ಒನ್ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳಿದ್ರೆ, ಸೊ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವ ಪ್ರಮಾಣ ಆಗಿರ್ತದೆ. ಇದು ನಗದಾಗಿ ಇರಿಸಿಕೊಳ್ಳುವಂಥದ್ದು ಆಯ್ತಾ. ಸೊ ನಗದಾಗಿ ಇರಿಸಿಕೊಳ್ಳುವಂತಹ ಪ್ರಮಾಣ, ಅದನ್ನು ನೆನಪಿಟ್ಟುಕೊಳ್ಳೋಣ, ಸರಿ ಕಲೀರಿ ಮಕ್ಳೇ. ನಗದು ಮೀಸಲು ಅನುಪಾತ ಅಂತ ಹೇಳಿದ್ರೇನು, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳಿದ್ರೆ. ನಗದು ಮೀಸಲು ಅನುಪಾತ ಅಂತ ಹೇಳಿದ್ರೆ ಬ್ಯಾಂಕ್ಗಳು ತಮ್ಮ ಠೇವಣಿಗಳು ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು RBI ನಲ್ಲಿ ಜಮೆಯಾಗಿಡಬೇಕಾದಂತಹ ಪ್ರಮಾಣ ಆಗಿರುವಂಥದ್ದು, RBI ಯಲ್ಲಿ ಜಮೆಯಾಗಿಡಬೇಕಾದಂತ ಪ್ರಮಾಣ. ಶಾಸನಬದ್ಧ ಅಂತ ಹೇಳಿದ್ರೆ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವಂತ ಪ್ರಮಾಣ, ನಗದಾಗಿ ಇಡುವಂಥದ್ದು, ನಗದು ಆಯ್ತಾ. ಸೊ ಅದು ನಗದು. ಅಲ್ಲಿ ಏನು ಅಂತ ಹೇಳಿದ್ರೆ ಜಮೆ ಮಾಡುವಂಥದ್ದು ಯಾವತ್ತು ನಗದು ಮೀಸಲಾಗಿರ್ತದೆ. ಶಾಸನಬದ್ಧದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ನಗದಿಟ್ಟುಕೊಳ್ಳುವಂಥದ್ದು ಆಯ್ತಾ. ಸೊ ಹೆಸರಲ್ಲಿ ಉಲ್ಟದು, ನಗದು ಮೀಸಲು ಅನುಪಾತದಲ್ಲಿ ನಗದಿಟ್ಟುಕೊಳ್ಳುವುದಿಲ್ಲ, ಜಮೆ ಮಾಡುವಂಥದ್ದು. ಸೊ ಶಾಸನಬದ್ಧದಲ್ಲಿ ನಗದಿಟ್ಟುಕೊಳ್ಳುವಂಥದ್ದು ಆಯ್ತಾ. ಸೊ ಅದು ವ್ಯತ್ಯಾಸಗಳನ್ನ ನೋಡಿಕೊಳ್ಳಿ. ಈ 2 ಅನುಪಾತಗಳನ್ನ ಏರಿಸಿದಾಗ ಬ್ಯಾಂಕುಗಳ ಬಳಿ ದೈನಂದಿನ ವ್ಯವಹಾರಕ್ಕೆ ಕಡಿಮೆ ಹಣ ಲಭ್ಯವಾಗುತ್ತದೆ ಮತ್ತು ಅವುಗಳನ್ನು ಇಳಿಸಿದಾಗ ಹೆಚ್ಚಿನ ಹಣದ ಪ್ರಮಾಣ ಲಭ್ಯ ಆಗ್ತದೆ. ಸೊ ಅದು ಇರುವಂಥದ್ದು. ಅಂದ್ರೆ RBI ಅಕಸ್ಮಾತ್ ಅದನ್ನ ಹೆಚ್ಚು ಮಾಡಿದ ಕೂಡಲೇ ಏನಾಯ್ತು, RBIಗೆ ಹೆಚ್ಚು ಹೋಯ್ತು, ಬ್ಯಾಂಕಿನಲ್ಲಿ ಕಡಿಮೆ ಆಯ್ತು ಹೌದಾ. ಬ್ಯಾಂಕ್ಗಳ ಬಳಿ ದೈನಂದಿನ ವ್ಯವಹಾರಕ್ಕೆ ಕಡಿಮೆ ಹಣ ಆಯ್ತು. ಅಲ್ಲಿ RBI ನಲ್ಲಿ ಜಮೆ ಮಾಡ್ಲಿಕ್ಕೆ ಇಡಬೇಕಾದ ಅಥವಾ RBIಗೆ ನಗದಿಡ್ಲಿಕ್ಕೆ ಇರುವಂತಹ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ ಬ್ಯಾಂಕಲ್ಲಿ ಹಣ ಹೆಚ್ಚಾಗ್ತದೆ, ಗೊತ್ತಾಯ್ತಾ. ಸೊ ಆ ರೀತಿಯ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಒನ್, ಇದಿಷ್ಟು ನಾವು ನೋಡಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಾಲ ನಿಯಂತ್ರಣ ಕ್ರಮದಲ್ಲಿ ಫಸ್ಟ್ ಒನ್ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತ ಸೆಕೆಂಡ್ ಒನ್ ಲಾಸ್ಟ್ ಟಾಪಿಕ್ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮ.
ಸೊ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮದಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ಸಾಲ ಪಡೆಯುವ ಉದ್ದೇಶವನ್ನು ಮತ್ತು ಅದರ ಬಳಕೆಯನ್ನ ಪ್ರಭಾವಿಸ್ತದೆ. ಸಾಲವನ್ನ ಅಂದ್ರೆ ಈಗ ನಾವು ಹೋಗಿ ಬ್ಯಾಂಕಲ್ಲಿ ನಂಗೆ ಸಾಲ ಬೇಕು ಅಂತ ಹೇಳಿದ ಕೂಡ ಅವ್ರು ಸಾಲ ಕೊಡುದಿಲ್ಲ. ಸೊ ಯಾವ ಉದ್ದೇಶಕ್ಕೆ ಸಾಲ ಕೊಡ್ಬೇಕು, ನಿಜವಾಗ್ಲೂ ಅದ್ ಮಾಡ್ತೀರಾ, ಅದ್ರ ಎಸ್ಟಿಮೇಟ್ಗಳೇನು, ಅದರ ಪೂರ್ತಿಯಾದಂತಹ ಡೀಟೇಲ್ಸ್ ಗಳನ್ನ ನೀವು ಬ್ಯಾಂಕ್ಗೆ ಸಬ್ಮಿಟ್ ಮಾಡ್ಬೇಕು. ಸೊ ಅದರ ನಂತರ ನಿಮಗೆ ಅವರು ಸಾಲ ಕೊಡುವಂಥದ್ದು. ಬೇಕಾಬಿಟ್ಟಿಯಾಗಿ ಸಾಲ ಯಾರು ಸಹ ಯಾವ ಬ್ಯಾಂಕ್ ಸಹ ಕೊಡುದಿಲ್ಲ. ಸೊ ಆದ್ರಿಂದ ಸಾಲ ಪಡೆಯುವ ಉದ್ದೇಶವನ್ನು ಮತ್ತು ಅದರ ಬಳಕೆಯನ್ನ ಪ್ರಭಾವಿಸುವಂತ ಕೆಲಸವನ್ನ ಇದು ಮಾಡ್ತದೆ. ಸೊ ಅದರಲ್ಲಿ ಯಾವುದೆಲ್ಲ ಕ್ರಮಗಳು ಬರ್ತದೆ ಪರಿಮಾಣಾತ್ಮಕವಾಗಿ, ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಯಾವುದೆಲ್ಲ ಅಂತ ಹೇಳಿ ನಾವು ನೋಡುವ. ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಮಾರ್ಜಿನ್ ಪ್ರಮಾಣದ ಬದಲಾವಣೆ. ಮಾರ್ಜಿನ್ ಪ್ರಮಾಣದ ಬದಲಾವಣೆ ಏನು? ಮಾರ್ಜಿನ್ ಪ್ರಮಾಣದ ಬದಲಾವಣೆ ಅಂತ ಹೇಳಿದ್ರೆ, ಸಾಲ ಪಡೆಯುವಾಗ ಬ್ಯಾಂಕ್ ಭದ್ರತೆಯನ್ನ ಕೇಳ್ತದೆ. ಗೊತ್ತು ನಿಮಗೆ, ಭದ್ರತೆ ಅಂದ್ರೆ ಬ್ಯಾಂಕಿಗೆ ಒಂದು ಭದ್ರತೆ ಬೇಕು. ನಿಮಗೆ ಒಂದು ಸಾಲ ಕೊಡ್ಬೇಕಂದ್ರೆ ಬ್ಯಾಂಕಿಗೆ ನೀವು ಅಕಸ್ಮಾತ್ ಕಟ್ಲಿಲ್ಲ ಅಂತ ಹೇಳಿದ್ರೆ, ಸೊ ಅದು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ಬೋದು, ಅದಕ್ಕೆ ಭದ್ರತೆಯನ್ನ ಕೇಳ್ತದೆ. ಅಥವಾ ಸಾಲ ನಿಗದಿತ ಪ್ರಮಾಣವನ್ನು ಸಾಲಗಾರರ ವ್ಯಕ್ತಿಯೇ ಮಾರ್ಜಿನ್ ಹಣವಾಗಿ ಭರಿಸಬೇಕಾಗ್ತದೆ. ಆಯ್ತಾ? ಸೊ ಯಾವುದೇ ಉದ್ದೇಶಕ್ಕಾಗಿ ಸಾಲ ನೀಡಿಕೆಯನ್ನು ಉತ್ತೇಜಿಸಲು ಮಾರ್ಜಿನ್ ಹಣದ ಪ್ರಮಾಣವನ್ನ ಇಳಿಸಬಹುದು. ಆ ಮಾರ್ಜಿನ್ ಹಣವನ್ನ ಇಳಿಸ್ಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ಸಾಲ ನೀಡಿಕೆಯನ್ನು ನಿರುತ್ತೇಜಿಸಲು ಮಾರ್ಜಿನ್ ಹಣದ ಪ್ರಮಾಣವನ್ನ ಏರಿಸಲೂಬಹುದು. ಸಾಲ ಕೊಡುವಾಗ ಮಾರ್ಜಿನ್ ಹಣವನ್ನ ಕಡಿಮೆ ಮಾಡಬಹುದು. ಸಾಲವನ್ನ ರಿಟರ್ನ್ ಮಾಡುವಾಗ ಸಾಲ ನೀಡಿಕೆಯನ್ನು ನಿರುತ್ತೇಜಿಸಲು, ಸೊ ಅಂದ್ರೆ ಸಾಲ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಸಾಲ ಕೊಡುವಾಗ ಮಾರ್ಜಿನ್ ಅನ್ನ ಕಡಿಮೆ ಮಾಡುದು. ಈಗ ಬ್ಯಾಂಕ್ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ಅಲ್ಲಿ, ಆಗ ಆಟೋಮೆಟಿಕಲಿ ಏನ್ ಮಾಡ್ಬೋದು, ಅವರು ಮಾರ್ಜಿನ್ ಹಣವನ್ನ ಏರಿಸಬಹುದು. ಅಂದ್ರೆ ಮಾರ್ಜಿನ್ ಹಣವನ್ನ ಏನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಶೇರ್ ಅನ್ನ ಹೆಚ್ಚು ಮಾಡ್ಬೋದು. ಸೊ ಅದು ಬ್ಯಾಂಕಿಗೆ ಬಿಟ್ಟಂತ ಒಂದು ಜವಾಬ್ದಾರಿ ಆಗಿರ್ತದೆ. ಸೊ ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರ. ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರ. ಸೊ ನಿರ್ದಿಷ್ಟ ಉದ್ದೇಶಗಳು ನೀಡುವ ಸಾಲದ ಪ್ರಮಾಣದ ಗರಿಷ್ಠ ಮಿತಿಯನ್ನು RBI ನಿಗದಿಗೊಳಿಸಿ ಯಾವುದೇ ಉದ್ದೇಶಕ್ಕೆ ಅತಿಯಾದ ಸಾಲ ನೀಡಿಕೆಯನ್ನ ತಡೀತದೆ. ಅಂದ್ರೆ ಬೇಕಾಬಿಟ್ಟಿಯಾಗಿ ಸಾಲ ಕೊಡುವುದನ್ನ ಅದು ತಡೀತದೆ. ಅದೇ ಸಾಲದ ಗರಿಷ್ಠ ಮಿತಿ. ಅಂದ್ರೆ ಗರಿಷ್ಠ ಮಿತಿಯನ್ನು ನಿಗದಿ ಮಾಡಿರ್ತದೆ. ಇಷ್ಟು ಇಂಥ ಬ್ಯಾಂಕ್, ಈ ಒಂದು ಏರಿಯಾದಲ್ಲಿ ವರ್ಕ್ ಮಾಡುವಂತ ಬ್ಯಾಂಕ್, ಸೊ ಇಷ್ಟು ಸಾಲವನ್ನ ಕೊಡ್ಬೋದು, ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅಥವಾ ಅದರಲ್ಲಿರುವಂತ ಉಳಿತಾಯದ ಇಷ್ಟು % ಅನ್ನು ಮಾತ್ರ ಸಾಲ ಆಗಿ ಕೊಡ್ಬೋದು. ಆ ರೀತಿಯಲ್ಲಿ ಅದು ಕಂಟ್ರೋಲ್ ಮಾಡಿರ್ತದೆ ಯಾವುದು, RBI. ನೆಕ್ಸ್ಟ್ ಒನ್ ಥರ್ಡ್ ಪಾಯಿಂಟ್, ನೈತಿಕ ಒತ್ತಡ. ಸೊ ಯಾವಾಗ ಉಳಿದೆಲ್ಲ ಕ್ರಮಗಳನ್ನ, ನೆಕ್ಸ್ಟ್ ಒನ್ ನೈತಿಕ ಒತ್ತಡ, ಉಳಿದೆಲ್ಲ ಕ್ರಮ ಅಷ್ಟು ಕರೆಕ್ಟ್ ಆಗಿ ಆಗುದಿಲ್ವೋ, ಸೊ ಆಗ RBI ಏನ್ ಮಾಡ್ತದೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳು ನೇರವಾಗಿ ನಿಯಂತ್ರಿಸುವ ಕ್ರಮ ಕೈಗೊಳ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ನೇರವಾಗಿ ನಿಯಂತ್ರಿಸುವ ಕ್ರಮವನ್ನ ಕೈಗೊಳ್ತದೆ. ಇದು ಒಂದು ಶಿಕ್ಷೆಯ ರೂಪವಾಗಿದ್ದರಿಂದ ಇದನ್ನು ಕಟ್ಟ ಕಡೆಗೆ ಅದನ್ನ ಬಳಸಲಾಗ್ತದೆ. ಲಾಸ್ಟ್ಗೆ ಅಂದ್ರೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಕಂಟ್ರೋಲಿಂಗ್ ಮೆಷರ್ ಅನ್ನ ಯೂಸ್ ಮಾಡುವಂಥದ್ದು ಯಾವುದು, RBI ಉಳಿದ ಬ್ಯಾಂಕ್ಗಳಿಗೆ. ಸೊ ಎಲ್ಲಾ ಟೈಮಲ್ಲಿ ಇದನ್ನ ಯೂಸ್ ಮಾಡುದಿಲ್ಲ. ಆಯ್ತಾ? ಸೊ ನೆನಪಿಟ್ಟುಕೊಳ್ಳಿ. ಸೊ ಅಂತಹ ಕಂಟ್ರೋಲಿಂಗ್ಗೆ ಬರ್ತಾ ಇಲ್ಲ, ಸೊ ಆ ಟೈಮಲ್ಲಿ ಒಂಥರ ಪನಿಷ್ಮೆಂಟಿನ ರೀತಿಯಲ್ಲಿ ಈ ಒಂದು ನಿಯಂತ್ರಣ ಕ್ರಮವನ್ನ ಮಾಡುವಂಥದ್ದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ನೇರ ಕ್ರಮ. ಡೈರೆಕ್ಟ್ ಆಗಿ ಕ್ರಮವನ್ನ ಕೈಗೊಳ್ಳುವಂಥದ್ದು ಯಾವುದು, RBI. ಯಾವಾಗ ಉಳಿದೆಲ್ಲ ಕ್ರಮಗಳು ಆಗ ಹೇಳಿದ್ದು ನೈತಿಕ ಕ್ರಮ, ಅದನ್ನ ಇನ್ನೊಮ್ಮೆ ಹೇಳ್ತೇನೆ ಮಕ್ಕಳೇ, ಸ್ವಲ್ಪ ಆಚಿಚ್ಚಾಯ್ತು. ಸೊ ನೈತಿಕ ಕ್ರಮ ಅಂತ ಹೇಳಿದ್ರೆ ಹಲವು ಉದ್ದೇಶಗಳಿಗೆ ಇದನ್ನ ಬಳಸಲಾಗ್ತದೆ. ಸೊ ಒಟ್ಟಾರೆ ಸಾಲ ನೀಡಿಕೆಯನ್ನು ಅಥವಾ ಹಲವು ಉದ್ದೇಶಗಳಿಗೆ ಸಾಲದ ಪ್ರಮಾಣವನ್ನ ತಗ್ಗಿಸುವ ಸಲುವಾಗಿ RBI ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನಿಯಮಿತ ಸುತ್ತೋಲೆಗಳ ಮೂಲಕ ನೈತಿಕ ಒತ್ತಡವನ್ನ ಹೇರುವಂತ. ಅಂದ್ರೆ ಯಾವುದೋ ಒಂದು ಬ್ಯಾಂಕ್ RBI ನ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ, ಸಾಲ ನಿಯಂತ್ರಣ ಕ್ರಮಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸರ್ಕ್ಯುಲರ್ ಗಳನ್ನ ಕೊಡುವಂಥದ್ದು, ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುವಂಥದ್ದು. ಸೊ ಆ ಮೂಲಕ ಅದು ಕಂಟ್ರೋಲಿಂಗ್ಗೆ ಬರ್ತದ ಅಂತ ಹೇಳಿ ಟ್ರೈ ಮಾಡುದು. ಅಕಸ್ಮಾತ್ ಹಾಗೆ ರೀತಿಯಲ್ಲಿ ನೈತಿಕ ಒತ್ತಡವನ್ನ ನೀಡುದ್ರ ಮೂಲಕ ಸಹ ಕಂಟ್ರೋಲಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಒನ್ ಡೈರೆಕ್ಟ್ ಕ್ರಮ, ನಾನು ಆಗ ಹೇಳಿದ್ದೆ ಪನಿಷ್ಮೆಂಟ್ ರೀತಿಯಲ್ಲಿ ಮಾಡ್ತದೆ ಅಂತ ಹೇಳಿದ್ದಲ್ಲ. ಸೊ ಅದೇ ನೇರವಾಗಿ ಕ್ರಮವನ್ನ ಕೈಗೊಳ್ಳುವಂಥದ್ದು, ನೈತಿಕ ಒತ್ತಡವನ್ನ ಹೇರುವಂಥದ್ದು. RBI ವಾಣಿಜ್ಯ ಬ್ಯಾಂಕುಗಳ ಮೇಲೆ ನೈತಿಕ ಒತ್ತಡವನ್ನ ಹೇರುದು, ರೂಲ್ಸ್ ತಪ್ಪಾಗ್ತಾ ಉಂಟು ಅಂತ ಹೇಳಿ. ಆಗ ಕಂಟ್ರೋಲಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ರಮವನ್ನ ಕೈಗೊಳ್ಳುದು, ಅದೇ ನೇರ ಕ್ರಮ, ಲಾಸ್ಟ್ ಒನ್.
ಸೊ ಯಾವಾಗ ಉಳಿದೆಲ್ಲ ಕ್ರಮ ಅಂದ್ರೆ ಈಗ ಮಾರ್ಜಿನ್ ಪ್ರಮಾಣದ ಬದಲಾವಣೆ ಇರ್ಬೋದು, ಸಾಲದ ಗರಿಷ್ಠ ಮಿತಿ ನಿಗದಿ ಇರ್ಬೋದು, ಅಥವಾ ಆಗ ನಾವು ಹೇಳಿದಂತ ಪರಿಮಾಣಾತ್ಮಕ ನಿಯಂತ್ರಣ ಕ್ರಮಗಳಿರ್ಬೋದು. ಸೊ ಅದನ್ನ ಯಾವುದನ್ನು ಸಹ ಅಪ್ಲೈ ಮಾಡಿದ್ರು ಸಹ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಆಗ RBI ಡೈರೆಕ್ಟ್ ಆಗಿ ಕ್ರಮವನ್ನ ಕೈಗೊಳ್ತದೆ. ಅದೇನು ಅಂತ ಹೇಳಿದ್ರೆ, ನೇರವಾಗಿ ನಿಯಂತ್ರಿಸುವಂತಹ ಕ್ರಮವನ್ನು ಡೈರೆಕ್ಟ್ ಆಗಿ RBI ನಿಯಂತ್ರಣ ಮಾಡುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ಪನಿಷ್ಮೆಂಟ್ ಆ ರೀತಿಯಲ್ಲಿ ಅದನ್ನ ಅಪ್ಲೈ ಮಾಡ್ತದೆ. ಇದು ಲಾಸ್ಟ್ ಇರುವಂತಹ ಮೆಷರ್. ಅದು RBI ಏನ್ ಡಿಸಿಷನ್ ಬೇಕಿದ್ರು ತಗೊಳ್ಬಹುದು ಅಂತಹ ಬ್ಯಾಂಕ್ಗಳ ಮೇಲೆ, ಅದು RBIಗೆ ಬಿಟ್ಟಂತದ್ದಾಗಿರ್ತದೆ. ಸೊ ಈ ರೀತಿಯಲ್ಲಿ ಕೇಂದ್ರ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್, ಭಾರತದ ರಿಸರ್ವ್ ಬ್ಯಾಂಕ್ ಸೊ ಎಲ್ಲಾ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡ್ತದೆ. ಸಾಲಕ್ಕೆ ಸಂಬಂಧಿಸಿರ್ಬೋದು, ಅಥವಾ ಬೇರೆ ಬೇರೆ ಹಣದ ಪೂರೈಕೆ ವಿಷಯದಲ್ಲಿರ್ಬೋದು, ಉಳಿತಾಯಕ್ಕೆ ಸಂಬಂಧಿಸಿರ್ಬೋದು, ಅಥವಾ ಹಣದ ವ್ಯವಹಾರಗಳಿಗೆ ಸಂಬಂಧಿಸಿರ್ಬೋದು. ಸೊ ಆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತದೆ. ಹಲವು ಕ್ರಮಗಳ ಮೂಲಕ ಹಣದ ಪ್ರಮಾಣ ನಿಯಂತ್ರಿಸಿ ಆ ಮೂಲಕ ಬೆಲೆ ಪರಿಸ್ಥಿತಿ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸುವಂತಹ ಕೆಲಸವನ್ನ RBI ಮಾಡ್ತದೆ. ಸೊ ಇದಿಷ್ಟು RBIನ ಕೆಲವು ನಿಯಂತ್ರಣ ಕ್ರಮಗಳಾಗಿರ್ತದೆ. ಸೊ ಇಲ್ಲಿಗೆ ಹಣ ಮತ್ತು ಸಾಲದ ಪಾಠ ಮುಗೀತದೆ. ಸೊ ನಾವು ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೇನೆ ಮಕ್ಕಳೇ. ಸೊ ಲೈವ್ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ನಿಮ್ಗೆ GMAT ಕ್ಲಾಸ್ಗಳು ಡೈಲಿ ಇರ್ತದೆ. ಸೊ ಅದಕ್ಕೋಸ್ಕರ ಆಫ್ಟರ್ನೂನ್ ನಿಮಗೆ ಮಾರ್ನಿಂಗ್ ಮಾಡ್ಲಿಕ್ಕೆ 10th ರೆಗ್ಯುಲರ್ ಕ್ಲಾಸ್ ಪೀರಿಯಡ್ ಇರ್ತದೆ, ಆಫ್ಟರ್ನೂನ್ ಮಾಡ್ಲಿಕ್ಕೆ ನಿಮಗೆ GMAT ಕ್ಲಾಸ್ ಇರ್ತದೆ. ಸೊ ಆ ಕಾರಣಕ್ಕೋಸ್ಕರ ಅದು ಟೈಮಿಂಗ್ ಸೆಟ್ ಆಗದ ಕಾರಣ ನಾನು ರೆಕಾರ್ಡ್ ಮಾಡಿ ಕಳಿಸ್ತಾ ಇರುವಂತದ್ದು. ನೋಡುವ ಯಾವ್ದಾದ್ರು ಸಂಡೇ ಫ್ರೀ ಆದ್ರೆ ನಿಮಗೆ ಲೈವ್ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ. ನಿಮ್ಮ ಎಕ್ಸಾಮಿಗಿಂತ ಮುಂಚೆ ಲೈವ್ ಕ್ಲಾಸ್ 1-2-3 ಮಾಡ್ತೇನೆ. ನಿಮಗೆ ಏನಾದ್ರು ಡೌಟ್ ಇದ್ರೆ ಅಲ್ಲಿ ಕೇಳಿ ಕ್ಲಿಯರ್ ಮಾಡಿಕೊಳ್ಳಿ. ಮತ್ತೆ 9th ಅನ್ನು ಸ್ವಲ್ಪ ಓದಿ, 9th ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್. ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದ ಬಗ್ಗೆ ನೋಡುವ. ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಆಯ್ತಾ? ಥ್ಯಾಂಕ್ ಯು.